ತಮಗ ನಮ್ಮ ಸರ್ಕಾರ ಕೊಟ್ಟಂತ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಏನ್ ಅನುಕೂಲ ಆಗೈತಿ ಏನ್ ಅನಾನುಕೂಲ ಆಗೈತೆ ಅನ್ನೋದು ಕೇಳೋದಕ್ಕೋಸ್ಕರ ಇವತ್ತ ತಮ್ಮ ಮನೆಯ ಬಾಗಿಲಿಗೆ ಬಂದಿದ್ದಾರೆ. ಅವ್ರಿಗೆ ತಾವು ಈ ಗ್ಯಾರಂಟಿ ಯೋಜನೆಗಳಿಂದ ಏನ್ ಅನುಕೂಲ ಆಗೈತ ಏನ್ ಅನಾನುಕೂಲ ಆಗೈತೆ ಅನ್ನೋದನ್ನ ತಿಳಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊತೀನಿ. ಈಗ ಗೃಹಲಕ್ಷ್ಮಿ ಯೋಜನೆ ತಗೋತೀವಿ. ನಿಮ್ಮ ಮನೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಬರ್ತೈತಿ ಯಾರಿಗೆ ಬರ್ತೈತಿ? ನನಗೆ ಬರ್ತೈತ್ರಿ. ಅದ್ರಿಂದ ಬೋರ್ವೆಲ್ ಹಾಕ್ಸಿದ್ರಿ. ಎಷ್ಟು ದಿವಸದೆಲ್ಲ ಕೂಡಿಟ್ಕೊಂಡ್ರಿ? ಬೋರ್ವೆಲ್ ಹಾಕ್ಸಿದ್ರಿ ಒಂದಾಗ ಮಾಮಾರಿಗೆ ಕೊಟ್ಟರೆ ನಾ ಎಲ್ಲ ಬಾಳೆ ಮಾಡಿ ನಮ್ಮ ಮಾಮಾರಿಗೆ ಕೊಟ್ಟೇನ್ರಿ. ನಮ್ಮ ಮಾಮಾರ ಬೋರ್ವೆಲ್ ಹಾಕಿ ಇಷ್ಟು ವರ್ಷದ 2 ವರ್ಷದ ಯಾವಾಗ ಬರ್ತಾರೆ ಅವಾಗ ಬರತ್ತವ್ರ ಸ್ವಲ್ಪ ತಡ ಆದ್ರೂ ಬರತ್ತವ್ರ. ಅಕ್ಕಿ ಬರ್ತಾವ್ರಿ. ಎಷ್ಟು ರೇಷನ್ ಕಾರ್ಡ್ ಅದಾವಣೆ ಮಾಡ್ಕೊಂಡ್ಬಿಡ್ದು? ನಮ್ಮ ಅತ್ತಿ ಅಲ್ರಿ, ನಮ್ಮ ಬ್ಯಾರೆ ಐತ್ರಿ, ನಮ್ಮ ನಿಗ್ಯಾನಿಯರು ಬ್ಯಾರೆ ರೀ, ನಾನು ಬ್ಯಾರೆ ರೀ. ಒಟ್ಟು ನಿಮ್ಮ ಒಟ್ಟು ಕುಟುಂಬ ಅಲ್ಲ, ಆದ್ರೆ ಕುಟುಂಬ ಬೇರೆ ಬೇರೆ ಅದೇವ್ರಿ ನಾವು. ಅಂದಾಗ ನಿಮ್ಮ ನಮಗ 5 ಮಂದಿ ಅವ್ರ 3 ಹುಡುಗರಿ, ನಮ್ಮ ಯಜಮಾನ್ರಿ ನಾವು 5 ಮಂದಿ ಬರ್ತಾವ ಬೇಸೇನ್ರಿ. ಅವ್ರಿಗೂ ಬರ್ತದೆ ನಮಗೂ ಬರ್ತದೆ. ಒಟ್ಟು 3 ಕುಟುಂಬಗಳು ಸಂತೋಷವಾಗಿದ್ದೀವಿ ಐತ್ರಿ ಅಲ್ಲ. ಮತ್ತೆ ಹಿರಿಯರು ಯಾರಾದ್ರೂ ವಿಧವಾ ಪೆನ್ಷನ್ ತಗೊಳ್ಳೋರು ಹಂಗೆಲ್ಲ ನಿಮ್ಮ ಕುಟುಂಬದಾಗ ಅದಾರ? ವಿಧವಾ ಇಲ್ಲ ಯಾರು? ಮತ್ತು ಮಕ್ಕಳಿಗೆ ಏನಂತಾರೆ ಡಿಗ್ರಿ ಮಾಡಿರೋರಿಗೆ ಒಂದು 3 ಸಾವಿರ ರೂಪಾಯಿ ಬರ್ತದೆ. ನಿಮ್ಮಲ್ಲಿ ಯಾರು ಡಿಗ್ರಿ ಸರಿ. ಈ ಕರೆಂಟ್ ಬರೋದು ನಿಮಗೆ ಬರಾಕತ್ತಿತ್ತ ಇಲ್ಲ? ಕರೆಂಟ್ ಬರ್ತದೆ, ಫ್ರೀನ ಐತ್ರಿ. ಫ್ರೀನೇ ಬಿಲ್ ಕಟ್ಟಂಗಿಲ್ರಿ ಮೇಡಮ್. ಇದು ಎಲ್ಲ ನಿಮಗೆ ಉಳಿತಾಯ ಎಲ್ಲ ಉಳಿತಾಯ ಆಗೈತೆ ಮೇಡಮ್. ಒಂದು ಅನ್ನ ಭಾಗ್ಯನು ಅದು ಒಬ್ಬರಿಗೆ 10 ಕಿಲೋ. ಹ್ಞೂ ರೀ. ನಿಮ್ಮ ಮನ್ಯಾಗ ನನಗೆ ನಮ್ಮ ಕುಟುಂಬಕ್ಕೆ 50 ಕಿಲೋ ಬರ್ತೈತ್ರಿ ಮೇಡಮ್. 50 ನಾವು ಹೊರಗಡೆ ತಗೋಬೇಕಾದ್ರೆ ಎಷ್ಟಾಗುತ್ತೆ? ಹೊರಗಡೆ ಎಷ್ಟು ಇರ್ಬೇಕು? ಅದೇ 20 ರೂಪಾಯಿ ಇರ್ತೈತ್ರಿ. 30 ರೂಪಾಯಿ ಹೇಳಿದ್ರು 50 ಕೆಜಿ 1,500 ರೂಪಾಯಿ ಎಲ್ಲ ಅನುಕೂಲ ಐತ್ರಿ ಮೇಡಮ್. 1,500 ಅಲ್ಲಿ ಉಳಿತೈತಿ, 2,000 ನಿಮಗೆ ಪಗಾರ ಬರ್ತೈತಿ. ಕರೆಂಟ್ ಬಿಲ್ ಮೊದಲು ಎಷ್ಟು ಬರ್ತಿತ್ತ? ಮೊದಲಿಗೆ ಬರ್ತಿತ್ರಿ, ಒಂದು 500,000 ತನಕ ಬರ್ತಿತ್ರಿ. ಹೆಚ್ಚ ಕಡಿಮೆ ಒಂದು 5,000ದವರೆಗೂ ನಿಮ್ಗೆ ಅನುಕೂಲ ಐತಿ ಮೇಡಮ್. ನಮಗೆ ಬಸ್ ಫ್ರೀ ಅನುಕೂಲ ಐತ್ರಿ. ನಾವು ಎಲ್ಲಿಗೆ ಹೋಗಿದಿಲ್ರಿ, ಬಸ್ ರಾಕಿರ್ಕಾಗಿರಿ. ಈಗ ಎಲ್ಲಾ ಕಡೆ ಹೋಗಿ ಬರ್ತೀವ್ರಿ. ದೇವಸ್ಥಾನಕ್ಕೆ ಹೋಗಿವ್ರಿ, ಎಲ್ಲಾ ಕಡೆ ಊರಿಗೆ ಹುಡುಗರ್ನ ಹಾಸ್ಟೆಲ್ ಇಟ್ಟಾರ, ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಹೋಗಿ ಬರ್ತೇನ್ರಿ ಮೇಡಮ್. ಸ್ವತಂತ್ರ ಸಿಕ್ಕೈತಿ ನೋಡ್ರಿ ನಮಗೆ ಹೆಣ್ಮಕ್ಳು. ಮೊದ್ಲು ಅದ್ರ ಸ್ವತಂತ್ರ ಸಿಕ್ಕತಿ. ಗೌರ್ಮೆಂಟ್ ಏನೈತ್ರಿ ಕಾಂಗ್ರೆಸ್ ಸರ್ಕಾರದಿಂದ ಸ್ವತಂತ್ರ ಸಿಕ್ಕತ್ರಿ. ಕೈಯಾಗ ರೊಕ್ಕ ಹಿಡಿತಿದ್ವಿ ನಾವು ಯಜಮಾನ್ ಕೂಡ ಹಿಡಿತಿದ್ರಿ. ಗೃಹಲಕ್ಷ್ಮಿ ನನ್ನ ಅಕೌಂಟ್ ಬರ್ತಾರೆ. ನಾವು ಹೋಗಿ ರೊಕ್ಕ ತಕೊಂಡಾಗ ನನ್ನ ಕೈಯಾಗ ರೊಕ್ಕ ಬಂದಿರ್ತಾವ. ನನಗೆ ಎದ್ರದಿಂದ್ರಿ ನಿಮ್ಮಿಂದ್ರಿ ನನಗೆ ಖುಷಿ ಇದೆ. ಸರ್ಕಾರದಿಂದ ಏನೈತ್ರಿ ಕಾಂಗ್ರೆಸ್ ಸರ್ಕಾರದಿಂದ ನನಗೆ ರೊಕ್ಕ ಬಂದಾರ. ರೊಕ್ಕ ನನ್ನ ಕೈ ಹಿಡಿದಿಲ್ರಿ ಈಗ ನನ್ನ ಅಕೌಂಟ್ ಬರೋಣ. ನಾನು ರೊಕ್ಕ ಅನ್ನೋದು ಅದೊಂದು ಎದ್ರದಿದ್ರಿ ಕಾಂಗ್ರೆಸ್ ಸರ್ಕಾರದಿಂದ ಇದು ನನಗೆ ಅನುಕೂಲ ಆಗಿದ್ರಿ. ಯಾರು ನನಗೇನೋ ತನ 10 ರೂಪಾಯಿ ಯಾರು ಕೊಡಂಗಿಲ್ಲ. ನಮಗೆ ಕಾಂಗ್ರೆಸ್ ಸರ್ಕಾರದವ್ರು ಕೊಟ್ಟದ್ರಿ. ನನಗೆ ಗಂಡಗ ಹಾರ್ಟ್ ಅಟ್ಯಾಕ್ ಆಗಿ ಪ್ಯಾರಲೈಸ್ ಆಗಿದೆ. 2 ವರ್ಷ ಆದ್ರಿ. ಈಗ ಮನಿ ನಡೆಯೋದ್ರ ಇದ್ರ ಮ್ಯಾಗ ನಡೆಯತ್ತದ. ನಮ್ಮ ಮಾಮಾಗ್ರಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ರೆ ಮಾಡಿ ಅವ್ರಿಗೆ ಆರಾಮಿಲ್ಲ ಅಂತ ನಾನು 3 ಹುಡುಗರಿ ನಾರಿ ನನ್ನ ಗಂಡ ಇದ್ರದಿಂದ ನಾವು ಜೀವನ ಮಾಡತ್ತೀವಿ. ಇದನ್ನೆಲ್ಲ ನೋಡೇನ ಸರ್ಕಾರ ತಮ್ಮಂತ ನಿರ್ಗತಿಕರಿಗೆ ಸಹಾಯ ಮಾಡಕಂತನ ಈ ಯೋಜನೆಗಳನ್ನು ಕೊಟ್ಟೈತಿ. ಉಮಾಶ್ರೀ ಅಮ್ಮನವರು ಈ ಸಾರಿ ಚುನಾವಣೆಗೆ ನಿಂತಿಲ್ಲ. ನೀವು ಯಾರು ಬರ್ಬೇಕ್ರಿ ನಮ್ಗೆ ಅದಲ್ಲಿ ಒಟ್ಟು ಬಡ ಜನತೆಗೆ ಕಾಂಗ್ರೆಸ್ಸಿನ ಸರ್ಕಾರ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ತೀರ್ಮಾನ ಏನು ಈ ಟೈಪ್ ಆಗೈತಲ್ಲ, ಅದು ಅತ್ಯಂತ ಶ್ರೇಷ್ಠವಾದ ತೀರ್ಮಾನ. ಹೌದಲ್ಲ? ಇದೆಲ್ಲ ಪುಕ್ಕಟ ಕೊಡ್ತಾರೋ, ಜನರ ಹಾಳು ಮಾಡ್ತಾರೋ, ಜನರನ್ನ ಸೋಮಾರಿ ಮಾಡ್ತಾರೋ ಅಂತಾರಲ್ಲ, ಅದು ಸರಿನೋ ತಪ್ಪು? ನನಗೆ ಅಂತ ಅದು ಏನು ಅವ್ರು ಹೇಳ್ತಾರ ನೋಡ್ರಿ, ಮಂದಿ ಮಾತಾಡೋದು ನನಗೆ ಗೊತ್ತಿಲ್ಲ. ನನಗೆ ಏನು ಕಾಂಗ್ರೆಸ್ ಸರ್ಕಾರ ಮಾಡ್ಯಾರ ನೋಡ್ರಿ, ಇದ ನನಗೆ ಬರಬೇಕು. ಒಟ್ಟು ನೀವು ದುಡಿಯೋಕಂತೂ ಹೋಗ್ತಿರಲ್ಲ, ನಾವು ದುಡಿಯೋದೇನು ಬಿಟ್ಟಿಲ್ಲಲ್ಲ, ದುಡಿಯೋಕೆ ಹೋಗ್ಲೇಬೇಕಲ್ಲ. ಈಗ ಮಾಡ್ತೀರಿ ಕರೆ, ಇದ್ರದಿಂದ ಅನ್ಕ ನಮ್ಗೆ ಹೆಚ್ಚಿಲ್ಲ. ನಾ ಹೇಳುದು ಇದರಿಂದ ನೀವು ಸೋಮಾರಿ ಆಗಿಲ್ಲ, ಆಗಿಲ್ಲ ದುಡಿತೀವಿ.
ಅಂತೇಳಿ ಇದ್ರದಿಂದ ನಮ್ಗೆ ಅನುಕೂಲ ಬಿ ಆಗಿರಲಿಲ್ಲ. ಒಂದು ನಾವು ತಿಳ್ಕೊಬೇಕು, ಅನಾವಶ್ಯಕವಾಗಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಗೋಡೆ ಕೂರಿಸುವಂತಹ ಕೆಲಸವನ್ನ ವಿರೋಧ ಪಕ್ಷದವರಾದಂತಹ ಬಿಜೆಪಿಯವರು ಮಾಡಿದ್ರೆ ಸತ್ಯ ಇಲ್ಲಿದೆ. ಸರ್ಕಾರ ಏನೇ ಸವಲತ್ತುಗಳನ್ನು ಕೊಟ್ಟರೂ ಕೂಡ ಅವರು ಶ್ರಮ ವಹಿಸಿ ದುಡಿದು ತಮ್ಮ ಬದುಕನ್ನು ನಿರ್ವಹಣೆ ಮಾಡಿಕೊಡೋದನ್ನ ಯಾರೂ ನಿಲ್ಲಿಸಿಲ್ಲ, ಸೋಮಾರಿಗಳಾಗಿಲ್ಲ. ನಿತ್ಯವೂ ಅವರ ಕಾಯಕ ನಡೀತಾನೆ ಇದೆ. ಆದರೆ ಅವರ ಕಾಯಕ ಮತ್ತು ಅವರ ಉದ್ಯೋಗದ ಏನಂತಾರೆ ಸಂಪಾದನೆಯ ಜೊತೆಯಲ್ಲಿಯೇ ಸರ್ಕಾರ ಕೊಡುವಂಥದ್ದು ಕೂಡ ಅವರಿಗೊಂದು ಹೊಸ ಚೈತನ್ಯವನ್ನು ಕೊಟ್ಟಾಗಿದೆ. ಹೆಣ್ಣು ಮಕ್ಕಳಿಗೆ ಆರ್ಥಿಕ ಸ್ವಾತಂತ್ರ್ಯವನ್ನು ಕೊಟ್ಟಂತಾಗಿದೆ. ಯಾವಾಗಲೂ 4 ಗೋಡೆಗಳ ಮಧ್ಯೆಯೇ ಇರ್ತಕ್ಕಂಥ, ಯಾಕಂದರೆ ಹಣ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಟಿಕೆಟ್ ಹಾಕ್ಕೊಂಡು ಹೋಗಿ ಮಕ್ಕಳನ್ನು ಹಾಸ್ಟೆಲಲ್ಲಿ ಇರೋರನ್ನು ನೋಡಿ ಬರೋಕ್ಕೆ ಆಗ್ತಿರ್ಲಿಲ್ಲ. ಎಲ್ಲೋ ವರ್ಷದಲ್ಲಿ ಒಂದ್ಸಲ ಹೋದರೆ ಅದೇ ದೊಡ್ಡ ಕೆಲಸ ಆಗ್ತದೆ. ದೊಡ್ಡ ಕಷ್ಟಪಟ್ಟು ಹೋಗಬೇಕಾಗಿತ್ತು. ಅಷ್ಟು ಸುಲಭ ಇರಲಿಲ್ಲ. ಬಸ್ಗೆ ಟಿಕೆಟ್ ಕೊಟ್ಟು ದುಡ್ಡು ಕೊಟ್ಟು ಹೋಗುವಂಥದ್ದಿಲ್ಲ. ಈಗ ಪ್ರತಿ ತಿಂಗಳು ಮಕ್ಕಳನ್ನು ನೋಡ್ಕೊಂಡ್ಬರ್ಬೋದು, ಪ್ರತಿ ತಿಂಗಳಿಗೂ ಮಕ್ಕಳನ್ನು ತಿಳಿಸ್ಬರ್ಬೋದು. ಆ ತಾಯಿಯಂದ್ರ ಮುಖದಲ್ಲಿ ಸಂತೋಷವನ್ನು ನಾವು ಇವತ್ತಿನ ದಿವಸ ಕಾಣ್ತಾ ಇದ್ದೀವಿ. ಅಂದರೆ ಇದು ನಿಜವಾಗ್ಲೂ ಕೂಡ ಬಡವರ ಸರ್ಕಾರವೂ ಹೌದು, ಜನಪರ ಸರ್ಕಾರವೂ ಹೌದು. ಈಗ ಪರಿಸ್ಥಿತಿ ಗಂಡ ಮತ್ತು ಹೆಂಡತಿ, ಗಂಡನಿಗೆ ಈ ರೀತಿ ಆಗಿ ಗಂಡನ ದುಡಿಮೆ ಇಲ್ಲದಂತ ಆದಾಗ ಬದುಕಿನ ಪರಿಸ್ಥಿತಿ ಹೇಗೆ